ತಾಯಿ ಭಾರತಾಂಬೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ನಾಡಿನ ಅನ್ನದಾತ ಪ್ರಭುವಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲಿರುವಂತಹ ಸ್ವಾಮೀಜಿಯವರಿಗೆ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲಿರುವಂಥ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವಿಭಿನ್ನ ರೀತಿಯಲ್ಲಿ ಅವರ ಕಾರ್ಯಗಳನ್ನು ಅವರ ಸಾಧನೆಗಳನ್ನು ಮಾಡಿ ಈ ಒಂದು ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಏನು ಇವತ್ತು ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವಾರ್ಡ್ 2026ರಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ವೈದ್ಯ ಕ್ಷೇತ್ರ ಹಾಗೆ ಸಮಾಜ ಸೇವೆ ಕ್ಷೇತ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಸಾಧಕರನ್ನು ಈ ಒಂದು ವೇದಿಕೆಯಲ್ಲಿ ಅಭಿನಂದನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಮುಸ್ಸಂಜೆಯಲ್ಲಿ ದೇವರ ಆಶೀರ್ವಾದದ ಹಾಗೂ ಕನ್ನಡದ ಮೇರು ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ಮಾಡ್ತಿರುವಂತಹ ಇಂತಹ ಒಂದು ಮಹತ್ವವಂತ ಕಾರ್ಯಕ್ಕೆ ಪ್ರೆಸ್ ಕ್ಲಬ್ ತಂಡದ ರಾಘವೇಂದ್ರಾಚಾರ್ಯರು ಹಾಗೂ ಅವರ ಎಲ್ಲ ತಂಡದ ಪದಾಧಿಕಾರಿಗಳ ಶ್ರಮದಿಂದ ಯಶಸ್ವಿಯಾಗಿ 5ನೇ ವರ್ಷದ ಈ ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೆಲ್ಲರಿಗೂ ದೇವರು ಇನ್ನಷ್ಟು ಆಯುಷು ಆರೋಗ್ಯವನ್ನು ಶಕ್ತಿಯನ್ನು ಯಶಸ್ವಿಯನ್ನು ಮತ್ತು ಅವರ ಈ ಒಂದು ಪ್ರೆಸ್ ಕ್ಲಬ್ನ ಸಂಘಟನೆಯ ಶಕ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ದೇವರಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಈ ಒಂದು ಪ್ರೆಸ್ ಕ್ಲಬ್ ಅವಾರ್ಡ್ನ ಏನು 2026 ಅವಾರ್ಡ್ನಲ್ಲಿ ಇಂದಿನ 2ನೇ ವರ್ಷದಲ್ಲಿ ನಾನು ಸಹ ಒಂದು ಸಾಧಕ ಏನು ಈ ಒಂದು ಅವಾರ್ಡ್ನನ್ನು ತಗೊಂಡಂತಹ ವ್ಯಕ್ತಿಯಾಗಿ ಇಲ್ಲಿ ಬಂದು ಕುಂತಿದ್ದೆ. ಆದರೆ ಅವತ್ತಿದ್ದಂತಹ ಇವರು ಪ್ರತಿ ವರ್ಷದಿಂದ ಬೆಳವಣಿಗೆ ದೇವರು ಅವರಿಗೆ ತುಂಬ ಯಶಸ್ವಿಯಾಗಿ ಬೆಳವಣಿಗೆಯ ದಾರಿಯನ್ನು ಕೊಟ್ಟಿದ್ದಾನೆ. ಅವರಿಗೆ ಮತ್ತೊಮ್ಮೆ ರಾಘವೇಂದ್ರಾಚಾರ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಲವಾರು ಜನಕ್ಕೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನಾದ್ಯಂತ ಹಲವಾರು ಉದ್ಯಾನವನಗಳಲ್ಲಿ ಮತ್ತು ಏನು ದೇವಸ್ಥಾನಗಳಲ್ಲಿ ಪ್ರತಿ ಗುರುವಾರ ನಮ್ಮ ಇಂದಿನ ಕಾಲದ ಆರೋಗ್ಯದ ಪದ್ಧತಿಯಂತೆ ಒಂದು ಸಂಜೀವಿನಿ ಲಡ್ಡು ಅನ್ನೋ ಒಂದು ಕಾರ್ಯಕ್ರಮವನ್ನು ಸತತ 76 ವಾರಗಳ ಗುರುವಾರದಂದು ಪ್ರತಿ ಗುರುವಾರ ಯಾವುದಾದ್ರೂ ಒಂದು ಉದ್ಯಾನವನದಲ್ಲಿ 76 ವಾರಗಳ ಕಾಲ 2,000 ಉಚಿತವಾಗಿ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾನು ಒಬ್ಬ ಶಿಕ್ಷಕ ವೃತ್ತಿಯನ್ನು ಆಧರಿಸಿ ಬೆಂಗಳೂರಿಗೆ ಒಂದು ಉದ್ಯೋಗಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ನಾನು ಈ ಒಂದು ನಮ್ಮ ರಾಜಾಜಿನಗರದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 10,000ಕ್ಕೂ ಹೆಚ್ಚು ಕನ್ನಡ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. 39 ಶಾಲೆಗಳಲ್ಲಿ ಈ ಬೆಂಗಳೂರಲ್ಲಿ ಯಾರಿಗೂ ಬೆಂಗಳೂರು ಅಂದರೆ ಅಭಿವೃದ್ಧಿ ಆಗಿದೆ, ದೊಡ್ಡದಾಗಿ ಡೆವಲಪ್ ಆಗಿದೆ, ಇಲ್ಲಿ ಯಾರೂ ಬಡವರಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ. ಆದರೆ ನಮ್ಮ ರಾಜಾಜಿನಗರದಲ್ಲಿ 39 ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ 500ರಿಂದ 600 ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದ್ತಿದ್ದಾರೆ. ನಾವು ಪ್ರತಿ ವರ್ಷ ಅವ್ರಿಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳಿಗೆ ಸಿಹಿ ತಿಂಡಿಯನ್ನು ವಿಚಾರ ಮಾಡಿ ಮತ್ತು 1 ಲಕ್ಷ ನೋಟ್ಬುಕ್ಕನ್ನು ಈಗ ವಿತರಣೆ ಮಾಡ್ತಾಯಿದ್ದೀವಿ. ತಮ್ಮನ್ನು ವೇದಿಕೆ ಮೇಲಿರೋ ಗಣ್ಯರನ್ನು ಸಹ ಆಹ್ವಾನ ಮಾಡ್ತೀವಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಬಡ ಮಕ್ಕಳಿಗೆ ಆರ್ಥಿಕವಾಗಿ 2,000 ರೂಪಾಯಿಗಳನ್ನು ವಿದ್ಯಾನಿಧಿಯನ್ನು ಒಂದು ಯೋಜನೆಯೂ ಸಹ ಅವರಿಗೆ ಸಂಕಲ್ಪ ಮಾಡಿ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಪ್ರೆಸ್ ಕ್ಲಬ್ನಲ್ಲಿ ಯಾರಾದರೂ ಮಕ್ಕಳುಗಳಿಗೆ ಆ ಥರ ಬಡತನ ರೇಖೆಗಿಂತ ಮತ್ತು ಸಮಾಜದಲ್ಲಿ ವಂಚಿತರ ಮಕ್ಕಳುಗಳಿಗೆ ಏನಾದರೂ ಸಹಕಾರ ಇದ್ದರೆ ನಮ್ಮ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ತಾವು ತಿಳಿಸಿದ್ರೆ ಅಥವಾ ಪಟ್ಟಿಯನ್ನು ಕೊಟ್ಟರೆ ಅವ್ರಿಗೂ ಸಹ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಮತ್ತು ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನಲ್ಲಿ ಹಲವಾರು ಕ್ಷೇತ್ರದಲ್ಲಿ ಕಾರ್ಯಗಳನ್ನು ಮಾಡ್ತಿರೋಂತಹ ಗುರುತಿಸಿರುವಂಥ ಸಾಧನೆಯನ್ನು ಮಾಡಿರುವಂತಹ ಪ್ರತಿಯೊಬ್ಬ ಗಣ್ಯಾತಿಥಿಯರಿಗೂ ನನ್ನ ಸಾಷ್ಟಾಂಗ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಕರ್ನಾಟಕ ಮಾತೆ.